ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿವೆ. ಈಗ ಎಲ್ಲ ಬಂದ್ ಆಗಿದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲಕ್ಕೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಹೈಕಮಾಂಡೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಸದ್ಯ ಈಗ ಸಿಎಂ ಹಾಗೂ ಡಿಸಿಎಂ 2 ಬ್ರೇಕ್ಫಾಸ್ಟ್ ಆಗಿವೆ. ಒಂದ್ಸಲ ಡಿಸಿಎಂ ಮನೆಯಲ್ಲಿ ಮತ್ತೊಂದ್ಸಲ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿವೆ. ಸೊ ಎಲ್ಲವೂ ಬಂದ್ ಆಗಿದೆ. ಹೈಕಮಾಂಡೇ ಉಳಿದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ, ಅದರಲ್ಲಿ ತಪ್ಪೇನಿದೆ. ನಿನ್ನೆ ಸಿದ್ದರಾಮಯ್ಯನವರು ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೂ ಕೂಡ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮನೆ ಒಂದು ಕಷ್ಟ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಬಹಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಅದು ಸತ್ಯ ಅದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ? ಅದು ಅರ್ಥ ಏನು? 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು ಸಿ ಎಂ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಬಹಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂಥದ್ದು. ಹೀಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಅದು ಸತ್ಯ ಅದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ? ಅದು ಅರ್ಥ ಏನು? 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು ಸಿ ಎಂ ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಬಹಳ ಸ್ಪಷ್ಟ. ಇನ್ನು ಅಧಿಕಾರವನ್ನ ಬಿಟ್ಕೊಡ್ಬೇಕು ಎಂಬ ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ವಿಚಾರಕ್ಕೆ 2028ಕ್ಕೆ ಏನು ಅಂತ ಬೇಕಲ್ಲ, ಕೊಟ್ಟ ಮಾತಿನ ಬಗ್ಗೆ ನಮಗ್ ಗೊತ್ತಿಲ್ಲ. ಸದ್ಯಕ್ಕೆ ಸಿಎಂ ಕುರ್ಚಿ ಅಂತೂ ಖಾಲಿ ಇಲ್ಲ. ಜನವರಿ ನಂತರ ಏನಾದ್ರೂ ಬದಲಾವಣೆ ಆಗುತ್ತೆ ಅನ್ನೋದು ನಿಮ್ಮ ಊಹೆ ಅಷ್ಟೇ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ? 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ.